ಸಪ್ತಮಾಧಿಪತಿ ಶುಕ್ರ 9ರಲ್ಲಿದ್ದಾನೆ. ಶುಕ್ರನಿಗೆ 9ನೇ ಮನೆ ತುಂಬ ಒಳ್ಳೆಯ ಮನೆಯೇ. ಯಾಕೆಂದರೆ ಸಪ್ತಮಾಧಿಪತಿ ಆದಂಥ ಶುಕ್ರ 9ರಲ್ಲಿದ್ದರೆ ತುಂಬ ಒಂದು ಏನೋ ಒಂದು ಒಳ್ಳೆಯ ಹೆಂಡತಿ, ಒಳ್ಳೆಯ ಮನೆ, ಒಳ್ಳೆಯ ವ್ಯವಹಾರ ಮಾಡೋದಕ್ಕೆಲ್ಲ ಬೆನಿಫಿಟ್ ಕೊಡ್ತಾನೆ. ಮತ್ತು ಲೈಂಗಿಕ ಆಸಕ್ತಿ ಎಲ್ಲ ಕಾಮೋತ್ತೇಜನ ಎಲ್ಲ ಚೆನ್ನಾಗಿ ಕೊಡ್ತಾನೆ. 9ನೇ ಮನೆ ಶುಕ್ರ ಇದ್ದಾರೆ, 7ನೇ ಮನೆ ಅಧಿಪತಿಯಾಗಿ. ಆದರೆ ಇಲ್ಲಿ ಸಮಸ್ಯೆ ಆಗಿರೋದು 7ನೇ ಮನೆಯಲ್ಲಿ ರಾಹು ಇದ್ದಾನೆ. 7ನೇ ಮನೆಗೆ ಸಪ್ತಮಕ್ಕೆ ರಾಹು ಬಂದಾಗ ಇಲ್ಲಿ ವಿಪರೀತವಾದ ಕಾಮೋತ್ತೇಜನ ಆಗ್ತದೆ. ಮತ್ತು ಪರಸ್ತ್ರೀ ಸಂಘ ಮಾಡೋ ಒಂದು ವ್ಯಾಮೋಹ ಬರ್ತದೆ. ಅನೈತಿಕ ಒಂದು ಏನೋ ಕೆಲಸಗಳಿಗೆಲ್ಲ ಕೈ ಹಾಕುವಂಥ ಪರಿಸ್ಥಿತಿ ಬರ್ತದೆ. ಯಾಕೆ ಬರ್ತದೆ ಅಂದರೆ ಕೆಟ್ಟ ದೃಷ್ಟಿ ಬೀಳಬಾರ್ದು. ಇಲ್ಲಿ ಏನಾಗಿದೆ ಅಂದರೆ ರಾಹು ಮೇಲೆ ಶನಿಯ 3ನೇ ದೃಷ್ಟಿ. ನೋಡಿ, ಇಲ್ಲಿ ಶನಿ ಪಂಚಮದಲ್ಲಿ ಇದ್ಕೊಂಡು 1, 2, 3 7ನೇ ಮನೆಗೆ ಸಪ್ತಮಕ್ಕೆ ಶನಿಯ ದೃಷ್ಟಿ ಬಿದ್ದಿರೋದ್ರಿಂದ ಇದು ಅನೈತಿಕ ಸಂಬಂಧಕ್ಕೆ ಆಗಲಿ ಅಥವಾ ಒಂದು ಕೆಟ್ಟ ಪ್ರಭಾವ ಆಗಲಿ, ಕೆಟ್ಟ ಸಂಪರ್ಕ ಇಟ್ಕೊಳ್ಳೋದಾಗಲಿ, ಅದರಿಂದ ವಿಪರೀತ ಕಾಮೋತ್ತೇಜನ ಆಗಿ ಸೆಕ್ಸ್ ಸಂಬಂಧಪಟ್ಟಿದ್ದ ವಿಚಾರಗಳಿಗೆಲ್ಲ ಅತಿ